ಫ್ರೆಂಡ್ಸ್, ವಿದ್ಯುತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಟೂ ವೇ ಸ್ವಿಚ್ ಕನೆಕ್ಷನ್ ಮತ್ತು ಸ್ಟೇರ್ ಕೇಸ್ ವೈರಿಂಗನ್ನು ಹೇಗೆ ಮಾಡಬೇಕು ಅಂತ ಸಿಂಪಲ್ಲಾಗಿ ಕಲಿಯೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಮರೀದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ UPS ವೈರಿಂಗು ಮತ್ತು ಸಿಂಗಲ್ ಫೇಸ್ ವೈರಿಂಗು ಮತ್ತು ಕೇಸಿಂಗನ್ನು ಹೇಗೆ ಮಾಡಬೇಕಂತ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋನ ನೋಡಿ. ಓಕೆ, ಬನ್ನಿ ವಿಡಿಯೋನ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ವಿಡಿಯೋ ಶುರು ಮಾಡೋಣ. ಸ್ಕ್ರೀನ್ ಮೇಲೆ ನಿಮಗೆ ಇವಾಗ ಕಾಣಿಸ್ತಾ ಇರುವ ಸ್ವಿಚ್ಚು ಏನಪ್ಪ ಅಂತ ಅಂದರೆ ಇದು ಟೂ ವೇ ಸ್ವಿಚ್ ಅಂತ. ನೀವು ನಾರ್ಮಲಾಗಿ ಸ್ವಿಚ್ಗಳನ್ನ ನೋಡಿರ್ತೀರ, ಅದರಲ್ಲಿ 2 ಟರ್ಮಿನಲ್ ಇರುತ್ತೆ. ಈ ಸ್ವಿಚ್ನಲ್ಲಿ ನಿಮಗೆ 3 ಟರ್ಮಿನಲ್ ಕಾಣಿಸುತ್ತೆ. ಈ ವೈರಿಂಗನ್ನು ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದರಲ್ಲಿ 2 ಮೆಥಡ್ಸ್ ಇದೆ ಟೂ ವೇ ಸ್ವಿಚ್ ವೈರಿಂಗು. ನಾನು ಅದರಲ್ಲಿ 2 ಮೆಥಡ್ನ ತೋರಿಸ್ತೀನಿ. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡಲ್ಲಿ ನೀವು ವೈರಿಂಗನ್ನ ಕಲಿಬೋದು, ವೈರಿಂಗನ್ನು ಕೂಡ ಮಾಡ್ಬೋದು. ಬೇಸಿಕಲಿ ಟೂ ವೇ ಸ್ವಿಚ್ಚನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಒಂದು ಸ್ಟೇರ್ ಕೇಸಲ್ಲಿ ಯೂಸ್ ಮಾಡ್ತಾರೆ, ಇಲ್ಲ ಅಂದರೆ ಬೆಡ್ರೂಮ್ಗಳಲ್ಲಿ ಯೂಸ್ ಮಾಡ್ತಾರೆ. ಒಂದು ಜಾಗಕ್ಕೆ 2 ಎಂಟ್ರೆನ್ಸ್ಗಳಿರುತ್ತೆ ಅಂದರೆ ಅಂಥ ಜಾಗದಲ್ಲೂ ಕೂಡ ಟೂ ವೇ ಸ್ವಿಚ್ಚನ್ನ ಯೂಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನಾವಿವಾಗ ಫಸ್ಟ್ ಮೆಥಡ್ ಏನಿದೆಯಲ್ಲ ಅದನ್ನು ನೋಡೋಣ. ಓಕೆ, ಫಸ್ಟ್ ಮೆಥಡಲ್ಲಿ ನನಗೆ 2 ಟೂ ವೇ ಸ್ವಿಚ್ಚನ್ನು ತಗೊತೀನಿ. ನೆಕ್ಸ್ಟು ಒಂದು ಬಲ್ಪನ್ನು ತಗೋತೀನಿ. ಇದಕ್ಕೆ ನಾನು ಟೂ ವೇ ಸ್ವಿಚ್ ವೈರಿಂಗನ್ನು ಹೇಗೆ ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ನಾನು ಇನ್ಪುಟನ್ನು PN ಅಂದರೆ ಫೇಸ್ ನ್ಯೂಟ್ರಲ್ ಅಂತ, ಫೇಸನ್ನ ನಾನು ಸ್ವಿಚ್ನ ಕೆಳಗಡೆ ಇರೋ ಟರ್ಮಿನಲ್ಗೆ 2 ಸ್ವಿಚ್ಗೆ ಲೂಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನ್ಯೂಟ್ರಲನ್ನು ಕೂಡ ಸ್ವಿಚ್ಚಿನ ಮೇಲ್ಗಡೆ ಇರೋ ಫಸ್ಟ್ ಟರ್ಮಿನಲ್ಗೆ ಲೂಪನ್ನು ಮಾಡಿದ್ದೀನಿ. ಇವಾಗ ಫೇಸು ನ್ಯೂಟ್ರಲ್ ಎರಡನ್ನು ಸ್ವಿಚ್ಚಿಗೆ ನಾನು ಕೊಟ್ಟಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಫೇಸು ಫಸ್ಟ್ ಟರ್ಮಿನಲ್ ಇದೆ, ಥರ್ಡ್ ಟರ್ಮಿನಲ್ ಇದೆ, ನ್ಯೂಟ್ರಲ್ ಬಂದು ಫಸ್ಟ್ ಟರ್ಮಿನಲ್ ಇದೆ. ಓಕೆನಾ, ಇದರಲ್ಲಿ ಯಾವುದಕ್ಕೆ ಬೇಕಾದ್ರೂ ಕೊಡ್ಬೋದು. ಈಗ ಇಲ್ಲಿ ಕೆಳಗಡೆ ನ್ಯೂಟ್ರಲ್ ಕೊಟ್ಟು ನೀವು ಬೇಕಾದ್ರೆ ಮೇಲ್ಗಡೆ ಫೇಸ್ನ ಕೊಡ್ಬೋದು. ಬಟ್ ಏನಂದರೆ ನಿಮಗೆ ಫಸ್ಟಿಗೆ ಈಸಿ ಆಗಲಿ ತಿಳ್ಕೊಳಕ್ಕಂತ ನಾನಿಲ್ಲಿ ಫಸ್ಟು ನೀವು ಫೇಸನ್ನು ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನೋಡಿ, ಇವಾಗ ಇದರಲ್ಲೂ ಮಿಡ್ಲು ಟರ್ಮಿನಲ್ ಉಳಿತು, ಇದರಲ್ಲೂ ಮಿಡ್ಲು ಟರ್ಮಿನಲ್ ಉಳಿತು. ಸೊ ನಾನು ಈ ಟರ್ಮಿನಲ್ಲಿಂದ ಒಂದನ್ನು ಲೈಟಿನ ಇನ್ನೊಂದು ಟರ್ಮಿನಲ್ಗೆ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಈ ಸ್ವಿಚ್ಚಿಂದನೂ ಒಂದು ಟರ್ಮಿನಲ್ನ ಲೈಟಿಗೆ ಕೊಡ್ತಾಯಿದ್ದೀನಿ. ಇವಾಗ ಕಂಪ್ಲೀಟಾಗಿ ನಮಗೆ ಟೂ ವೇ ಸ್ವಿಚ್ಚು ಸರ್ಕ್ಯೂಟು ಈ ಥರ ಬರುತ್ತೆ. ಇದು ಮೆಥಡ್ 1. ಇವಾಗ ನಾವು ಮೆಥಡ್ 2ನ ನೋಡೋಣ. ಮೆಥಡ್ 2ಅಲ್ಲೂ ಅಷ್ಟೇ ನಾನು 2 ಟೂ ವೇ ಸ್ವಿಚ್ಚನ್ನು ತಗೋತಾ ಇದ್ದೀನಿ, ಒಂದು ಬಲ್ಪನ್ನು ತಗೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಸರ್ಕ್ಯೂಟು ಚೇಂಜ್ ಇರುತ್ತೆ, ಬಟ್ ವರ್ಕಿಂಗ್ ಪ್ರಿನ್ಸಿಪಲ್ ಎರಡರದ್ದು ಒಂದೇ. ಇದರಲ್ಲಿ ಹೇಗೆಂದರೆ ನಾನು ಬರೀ ಫೇಸನ್ನು ಮಾತ್ರ ಸ್ವಿಚ್ಚಲ್ಲಿ ಕನೆಕ್ಟ್ ಮಾಡ್ತಿದ್ದೀನಿ, ನ್ಯೂಟ್ರಲನ್ನು ಡೈರೆಕ್ಟಾಗಿ ಲೂಪ್ ಮಾಡಿ ಬಲ್ಪಿಗೆ ಕೊಡ್ತಾಯಿದ್ದೀನಿ. ಇವಾಗ ನಾನು ಫೇಸ್ನ ತೊಗೊಂಡಿದ್ದೀನಿ. ಸ್ವಿಚ್ಚಿನ ಸೆಂಟರ್ ಪಾಯಿಂಟ್ ಏನಿದೆಯಲ್ಲ, ಮಿಡ್ಲ್ ಭಾಗ, ಅದು ಒಂದು ಸ್ವಿಚ್ಚಿಗೆ ಅಷ್ಟೇ ನೀವು ಫೇಸನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟು ಫಸ್ಟ್ ಸ್ವಿಚ್ಚು ಸೆಕೆಂಡ್ ಸ್ವಿಚ್ ಏನಿದೆಯಲ್ಲ, ಫಸ್ಟ್ ಟರ್ಮಿನಲ್ಲು ಸೆಕೆಂಡ್ ಟರ್ಮಿನಲ್ಲು, ಅದಕ್ಕೆ ವೈರನ್ನು ಲೂಪ್ ಮಾಡಬೇಕಾಗುತ್ತೆ. 2 ಸ್ವಿಚ್ಚಿಗೂ ನೀವು ವೈರನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಟರ್ಮಿನಲ್ ಉಳಿಯುತ್ತೆ. ಈ ಒಂದು ಟರ್ಮಿನಲ್ನ ಔಟ್ಪುಟ್ಟಾಗಿ ತಗೊಂಡು ಬಲ್ಪ್ಗೆ ಕೊಡಬೇಕಾಗುತ್ತೆ. ಹಾಗೆ ನ್ಯೂಟ್ರಲನ್ನು ಡೈರೆಕ್ಟಾಗಿ ನೀವು ಬಲ್ಪಿಗೆ ಕೊಡಬೇಕಾಗುತ್ತೆ. ಇವಾಗ ನಿಮಗೆ ಇದು ಮೆಥಡ್ 2ಅಲ್ಲಿ ನಿಮಗೆ ಇದು ಟೂ ವೇ ಸ್ವಿಚ್ ಕನೆಕ್ಷನ್ನು. ನಿಮಗೆ ಇವೆರಡನ್ನೂ ಟ್ರೈ ಮಾಡ್ಬೋದು. ನಿಮಗೆ ಆ ಪ್ಲೇಸಿಗೆ ಯಾವುದು ವರ್ಕೌಟ್ ಆಗುತ್ತೆ, ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಥರ ಸರ್ಕ್ಯೂಟ್ನ ಅಲ್ಲಿ ಬಳಸ್ಬೋದು. ನಿಮಗೆ ಇಲ್ಲಾಂದರೆ ಯಾವುದು ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೋ ಆ ಮೆಥಡ್ನ ಬೆಳೆಸ್ಕೊಂಡು ನೀವು ವೈರಿಂಗನ್ನು ಮಾಡ್ಬೋದು. ಇವಾಗ ನೆಕ್ಸ್ಟು ಬಂದು ನಾವು ಟೂ ವೇ ಸ್ವಿಚ್ ಕನೆಕ್ಷನ್ ಬಗ್ಗೆ ತಿಳ್ಕೊಂಡು ಟೂ ವೇ ಸ್ವಿಚ್ ಬಗ್ಗೆನೂ ತಿಳ್ಕೊಂಡ್ವಿ. ನೆಕ್ಸ್ಟ್ ಸ್ಟೇರ್ ಕೇಸ್ ವೈರಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟೇರ್ ಕೇಸ್ ವೈರಿಂಗ್ ಅಂದರೆ ನಿಮಗೆ ಹೇಗಂದರೆ, ಇವಾಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಹೋಗಬೇಕು. ಫಸ್ಟ್ ಫ್ಲೋರಿಂದ ಇಲ್ಲಿ ಒಟ್ಟು ನಾನು 3 ಫ್ಲೋರ್ನ ತೊಗೊಂಡಿದ್ದೀನಿ. 3 ಫ್ಲೋರ್ ಇರೋ ಬಿಲ್ಡಿಂಗ್ ಅಂದ್ಕೊಳ್ಳಿ. ಇದನ್ನು ಸ್ವಿಚಸ್ಗಳಾಗಿ ಕನ್ಸಿಡರ್ ಮಾಡಿದ್ದೀನಿ. ಇದು ನಾನು ಒಂದು ನಾರ್ಮಲ್ ಸ್ವಿಚ್ಚನ್ನು ತೊಗೊಂಡಿದ್ದೀನಿ, ಒಂದು 2 ಟರ್ಮಿನಲ್ ಇರೋದು, ಮತ್ತು 3 ನಾನು ಟೂ ವೇ ಸ್ವಿಚ್ಚನ್ನು ತೊಗೊಂಡಿದ್ದೀನಿ, 3 ಟರ್ಮಿನಲ್ ಇರೋದು. ಇದಕ್ಕೆ ನಾನು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿ ಹೇಗೆ ಸ್ಟೇರ್ ಕೇಸ್ ವೈರಿಂಗ್ ಮಾಡೋದು ಅಂತ ಹೇಳ್ತೀನಿ. ಇವಾಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಇದೊಂದು ಸ್ಟೇರ್ ಕೇಸ್ ಅಂದ್ಕೊಳ್ಳಿ. ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಒಂದು ಸ್ಟೇರ್ ಕೇಸು, ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರಿಗೆ ಒಂದು ಸ್ಟೇರ್ ಕೇಸು, ಒಟ್ಟು 3 ಸ್ಟೇರ್ ಕೇಸ್ಗಳು ಬರುತ್ತೆ. ನಾನು ಒಟ್ಟು 3 ಲೈಟನ್ನು ತಗೊತೀನಿ. ಇವಾಗ 3 ಸ್ಟೇರ್ ಕೇಸ್ಗೆ 3 ಲೈಟನ್ನು ತೊಗೊಂಡಿದ್ದೀನಿ. ಸ್ಟೇರ್ ಕೇಸ್ ವೈರಿಂಗ್ ಉದ್ದೇಶ ಏನಂದರೆ, ಇವಾಗ ನಾನು ಗ್ರೌಂಡ್ ಫ್ಲೋರಲ್ಲಿ ಇರ್ತೀನಿ, ಇಲ್ಲಿಂದ ಲೈಟ್ ಆನ್ ಮಾಡಿಕೊಂಡು ಹೋದರೆ ಫಸ್ಟ್ ಫ್ಲೋರಿಗೆ ಹೋಗ್ತೀನಿ. ಬಟ್ ಅದನ್ನ ಆಫ್ ಮಾಡಬೇಕಂದ್ರೆ ನಾನು ಮತ್ತೆ ಫಸ್ಟ್ ಫ್ಲೋರಿಗೆ ಗ್ರೌಂಡ್ ಫ್ಲೋರಿಗೆ ಬಂದು ಆಫ್ ಮಾಡಬೇಕಾಗುತ್ತೆ. ಸೊ ಇದ್ರ ಅಡ್ವಾಂಟೇಜ್ ಏನಂದರೆ, ಮೇಲೆ ಹೋಗಿ ಕೂಡ ಆ ಲೈಟನ್ನು ಆಫ್ ಮಾಡ್ಬೋದು, ಮತ್ತು ಅದು ನೆಕ್ಸ್ಟ್ ಹೋಗ್ಬೇಕಾದ್ರೆ ಆನ್ ಮಾಡ್ತಾ ಹೋಗ್ಬೋದು.
ಇವಾಗ ಹೇಗಂದರೆ ಇದು ನಾನಿವಾಗ ಇವಾಗ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಆನ್ ಮಾಡಿ ಫಸ್ಟ್ ಫ್ಲೋರಿಗೆ ಹೋದರೆ ಫಸ್ಟ್ ಫ್ಲೋರಲ್ಲಿ ಲೈಟ್ ಆನ್ ಇರುತ್ತೆ. ನೆಕ್ಸ್ಟು ಫಸ್ಟ್ ಫ್ಲೋರ್ ಸ್ವಿಚ್ ಆನ್ ಮಾಡಿದ್ರೆ ಈ ಗ್ರೌಂಡ್ ಫ್ಲೋರಿಂದ ಸ್ಟೇರ್ ಕೇಸಿಗೆ ಏನು ಲೈಟ್ ಬಂತಿಲ್ಲ ಅದು ಆಫ್ ಆಗುತ್ತೆ. ಫಸ್ಟಿಂದ ಸೆಕೆಂಡಿಗೆ ಯಾವ ಲೈಟ್ ಇದೆಯಲ್ಲ ಇದು ಆನ್ ಆಗುತ್ತೆ. ಸೊ ಇದರಲ್ಲೂ ನೆಕ್ಸ್ಟು ಅಷ್ಟೇ, ಇವಾಗ ಇದು ಆಫ್ ಆಗುತ್ತೆ, ಇದು ಆನ್ ಆಗುತ್ತೆ ಇಲ್ಲಿ ಸೆಕೆಂಡ್ ಫ್ಲೋರಿಗೆ ಬಂದು ಸ್ವಿಚ್ಚನ್ನು ಹಾಕಿದ್ರೆ. ನೆಕ್ಸ್ಟ್ ನಾವು ರಿಟರ್ನ್ ಬರ್ಬೇಕಂದ್ರೆ ಅದೇ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ರಿಟರ್ನ್ ಬರ್ಬೋದು. ಇವಾಗ ನಾನು ಇದಕ್ಕೆ ವೈರಿಂಗ್ ಕನೆಕ್ಷನ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ನಾನು ಫೇಸನ್ನು ತಗೊಂಡು ನಮ್ಮ ಸ್ವಿಚ್ನ ನಾರ್ಮಲ್ ಸ್ವಿಚ್ಚಲ್ಲಿ ಯಾವಾಗಲೂ ಲೋಡು ಕೆಳಗಡೆ ಇರುತ್ತೆ. ಸೊ ಇದರ ಔಟ್ಪುಟ್ಟನ್ನು ನಾನು 3 ವೇ ಸ್ವಿಚ್ಚನ್ನು ಸೆಂಟರ್ ಪಾಯಿಂಟಿಗೆ ಕೊಡ್ತಾಯಿದ್ದೀನಿ, ಮಧ್ಯದ ಟರ್ಮಿನಲ್ಗೆ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಇದರಿಂದ ಕೆಳಗಡೆ ಇರೋ ಟರ್ಮಿನಲಿಂದ ಸೆಕೆಂಡ್ ಫ್ಲೋರಲ್ಲಿರುವ 2 ವೇ ಸ್ವಿಚ್ಚಿನ ಮಿಡ್ಲ್ ಪಾಯಿಂಟಿಗೆ ಕೊಡ್ತಾಯಿದ್ದೀನಿ. ಮತ್ತು ಇದರ ಥರ್ಡ್ ಟರ್ಮಿನಲಿಂದ ಈ ಟರ್ಮಿನಲಿಂದ ಥರ್ಡ್ ಫ್ಲೋರಲ್ಲಿರುವ ಸೆಕೆಂಡ್ ಟರ್ಮಿನಲ್ಗೆ ಕೊಡ್ತಾಯಿದ್ದೀನಿ. ಈ ಥರ ನೀವು ಫೇಸ್ನ ಲೋಡನ್ನು ಈ ಥರ ಕೊಡಬೇಕಾಗುತ್ತೆ ಸ್ಟೇರ್ ಕೇಸ್ ವೈರಿಂಗ್ ಮಾಡುವಾಗ. ನೆಕ್ಸ್ಟ್ ನಾನು ನ್ಯೂಟ್ರಲನ್ನು ಬಲ್ಪ್ಗಳಿಗೆ ಡೈರೆಕ್ಟಾಗಿ ಲೂಪ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಬಲ್ಪ್ ಹೋಲ್ಡರ್ಸ್ಗಳಿಗೂ ನಮ್ಮ ನ್ಯೂಟ್ರಲ್ ಹೋಗಿದೆ. ಇವಾಗ ನಮಗೆ ಫೇಸ್ ಹೋಗಬೇಕು. ನಾನಿವಾಗ 2 ವೇ ಸ್ವಿಚ್ಚಿನ ಫಸ್ಟ್ ಪಾಯಿಂಟ್ ಎಲ್ಲದರಲ್ಲೂ ಉಳಿತಲ್ವ, ಸೊ ಇದೇ ನಮಗೆ ಔಟ್ಪುಟ್ ಆಗಿರುತ್ತೆ. ನಾನು ಈ ಒಂದು ಫಸ್ಟ್ ಫ್ಲೋರಿಗೆ 3 ವೇ ಸ್ವಿಚ್ಚಿಂದ ಒಂದು ಕನೆಕ್ಷನ್ ಕೊಟ್ಟಿದ್ದೀನಿ, ಸೆಕೆಂಡ್ ಫ್ಲೋರ್ ಲೈಟ್ಗೂ ಅಷ್ಟೇ ಕೊಟ್ಟಿದ್ದೀನಿ, ಥರ್ಡ್ ಫ್ಲೋರ್ ಲೈಟ್ಗೂ 3 ವೇ ಸ್ವಿಚ್ಚಿಂದ ಕನೆಕ್ಷನ್ ಕೊಟ್ಟಿದ್ದೀನಿ. ಸೊ ನಿಮಗೆ ಇದು ಸ್ಟೇರ್ ಕೇಸ್ ವೈರಿಂಗ್ ಸೇಮ್ ಎಕ್ಸಾಕ್ಟ್ಲಿ ಇದೇ ಥರ ಬರುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಇವಾಗ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಿಗೆ ಹೋಗಬೇಕು. ನೆಕ್ಸ್ಟ್ ಇವಾಗ ಗ್ರೌಂಡ್ ಫ್ಲೋರಲ್ಲಿ ಲೈಟ್ ಸ್ವಿಚ್ ಆನ್ ಮಾಡಿದ್ರಿ, ಇವಾಗ ಸ್ಟೇರ್ ಕೇಸಿಗೆ ಲೈಟ್ ಬಂದಿದೆ. ಇವಾಗ ಫಸ್ಟ್ ಫ್ಲೋರಿಗೆ ಹೋದಾಗ ನಾನು ಸೆಕೆಂಡ್ ಫ್ಲೋರಿಗೆ ಹೋಗಬೇಕು. ಸೊ ಮತ್ತೆ ಇಲ್ಲಿ ಲೈಟ್ ಆನ್ ಮಾಡ್ತೀನಿ, ಈ ಲೈಟ್ ಆಫ್ ಆಗುತ್ತೆ, ಈ ಲೈಟು ಗ್ಲೋ ಆಗುತ್ತೆ ನಿಮ್ಗೆ ಅವಾಗ. ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಗೆ ಹೋಗಿದ್ರೆ ಥರ್ಡ್ ಫ್ಲೋರಿಗೆ ಹೋಗ್ಬೇಕಂದ್ರೆ ಮತ್ತೆ ಇಲ್ಲಿ ಆಫ್ ಮಾಡಿ ಇವೆರಡು ಲೈಟ್ಗಳು ಆಫ್ ಇರುತ್ತೆ, ಈ ಲೈಟು ಆನ್ ಆಗುತ್ತೆ. ಸೊ ರಿಟರ್ನ್ ಬರ್ಬೇಕಾದ್ರೂ ಅಷ್ಟೇ, ಇದು ಆಫ್ ಆಗುತ್ತೆ, ಇದು ಆನ್ ಆಗುತ್ತೆ. ನೆಕ್ಸ್ಟ್ ಬರ್ಬೇಕಾದ್ರೆ ಇದು ಆಫ್ ಆಗುತ್ತೆ, ಇದು ಆನ್ ಆಗುತ್ತೆ. ಸೊ ಆ ಥರ ನೀವು ಕೆಳಗಡೆ ಬಂದು ಟೋಟಲಾಗಿ ಆಫ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಲೈಕ್ ಮಾಡಿ. ಈಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಟಾಪಿಕ್ ಜೊತೆಗೆ